Welcome back to my YouTube channel, Bhumi Kannada Vlogs. Her YouTube channel. Yeah, my YouTube channel. So, Please like, share, subscribe, comment ಮಾಡಿ. ಸೊ ಇವತ್ತಿನ ಈ ವಿಡಿಯೋ ಬಂದು ನಾವಿವತ್ತು ಜಿ ಕೆ ವಿ ಕೆಗೆ ಬಂದಿದ್ದೀವಿ. ಈ ಜಿ ಕೆ ವಿ ಕೆ ಫುಲ್ ಫಾರ್ಮ್ ಗೊತ್ತಾ? ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ. ಇಲ್ಲಿಗೆ ಬಂದಿದ್ದೀವಿ. ಟೈಮ್ ಬಂದು ಇವಾಗ ಅರೌಂಡ್ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ. ಸೊ ಇವಾಗ ನಾವು ಕಾಲೇಜಿಂದ ಬಂದ್ವಿ. ಸೊ ಕಾಲೇಜಿಂದ ಬಂದು ಬಸ್ಸಿಂದ ಈಚೆ ಬಂದು ಇಲ್ಲಿ ಕ್ಯಾಂಟೀನ್ ಏರಿಯಾ ಇದೆ. ಸೊ ಕ್ಯಾಂಟೀನ್ ಏರಿಯಾದಲ್ಲಿ ತಿಂದ್ಕೊಂಡು ನಾವು ನಮ್ಮ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಜಿ ಕೆ ವಿ ಕೆಗೆ. ಸೊ ಇಲ್ಲಿ ನೋಡೋ ಥರ ಕ್ಯಾಂಟೀನ್ ಇದೆ, ಒಂದು ಅಫಿಷಿಯಲ್ ಕ್ಯಾಂಟೀನ್. ಊಟ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಆಗಿರೋದು ಒಂದು ಕ್ಯಾಂಟೀನ್ ಇದೆ. ಆ್ಯಂಡ್ ಇಲ್ಲಿ ಬರೋ ಕ್ಯಾಂಟೀನ್ ಬಂದು ಸ್ನ್ಯಾಕ್ಸ್ ಇರೋವಂಥ ಕ್ಯಾಂಟೀನು. ಸೊ ಈ ಥರ ಇದೆ ಜಿ ಕೆ ವಿ ಕೆ ಎಂಟ್ರೆನ್ಸ್. ಇನ್ನೂ ಒಳಗಡೆ ಹೋಗಿಲ್ಲ ನಾವು, ಜಸ್ಟ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಮೇನ್ ರೋಡಿಂದ ನಾವು ಇನ್ನೂ ಒಳಗಡೆ ಬಂದಾಗ ಜಿ ಕೆ ವಿ ಕೆ ಕಾಣುತ್ತೆ. ಸೊ ಇಲ್ಲಿ ತುಂಬ ಗ್ರೀನರಿ ಇದೆ. ಆ್ಯಂಡ್ ಇಲ್ಲಿ ಯಾವ್ಯಾವ ಥರ ಪಕ್ಷಿಗಳಿರುತ್ತೆ, ಯಾವ್ಯಾವ ಥರ ಗಿಡಗಳಿದ್ದಾವೆ ಅದೆಲ್ಲನೂ ಕೂಡ ಕ್ಲೀನಾಗಿ ಬೋರ್ಡ್ ಹಾಕಿದ್ದಾರೆ, ಅದನ್ನು ನಾವು ಕ್ಲೀನಾಗಿ ನೋಡ್ಬೋದು. ಆ್ಯಂಡ್ ಇಲ್ಲೇ ರೋಡ್ ಇದೆ, ಇಲ್ಲೆಲ್ಲ ಪಾರ್ಕ್ ಮಾಡುತ್ತಾರೆ. ಸೊ ನಾವು ಈ ಡೈರೆಕ್ಷನಿಂದ ಕಾಲೇಜ್ ಬಸ್ಸಲ್ಲಿ ಬಂದು ಇವಾಗ ಕಾಲೇಜ್ ಬಸ್ ಆ ಕಡೆ ಪಾರ್ಕ್ ಆಗಿದೆ. ಸೊ ಈಗ ಕೆಳಗಡೆ ಇಡ್ದಿದ್ದೀವಿ ತಿಂಡಿ ಮಾಡೋದಕ್ಕೆ ಅಂತ. ಸೊ ತಿಂಡಿ ಮುಗಿಸ್ಕೊಂಡು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಕ್ಯಾಂಟೀನ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ಕ್ಯಾಂಟೀನು. ಇವಾಗ 9 ಗಂಟೆ ಆಗಿದೆ. ಜಿ ಕೆ ವಿ ಕೆ ಒಳಗಡೆ ಎಂಟ್ರಿ ಕೊಟ್ಟಾದಮೇಲೆ ನಾವು ಕ್ಯಾಂಟೀನಿಗೆ ಬಂದಿದ್ದೀವಿ. ಇಲ್ಲಿ ಕ್ಯಾಂಟೀನಲ್ಲಿ ತಿಂದ್ಕೊಂಡು ಒಳಗಡೆ ಎಂಟರ್ ಆಗಬೇಕು. ಸೊ ನಾವು ಕಾಲೇಜ್ ಬಿಟ್ಟಿದ್ದು 8 o'clock ಆಯಿತು. 7:30 ಪ್ಲ್ಯಾನ್ ಆಗಿದ್ದು 8 o'clockವರೆಗೂ ಡ್ರ್ಯಾಗ್ ಆಯಿತು. 7 ಗಂಟೆಗೆ ಬರೋರೆಲ್ಲ 7:30, 7:45 ಆ ಥರ ಆಗೋಯಿತು. ಸೊ ಇವಾಗ ಕ್ಯಾಂಟೀನಲ್ಲಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮತ್ತು ನಾವು ವ್ಯಾನಲ್ಲಿ ಬಂದಿದ್ದು. ಸೊ ನಾನು ತೋರಿಸ್ತೀನಿ, ನನ್ನ ಫ್ರೆಂಡ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ, ನನ್ನ ಕೆಳಗಡೆ ಕಮೆಂಟ್. ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಜಿ ಕೆ ವಿ ಕೆ ಕ್ಯಾಂಪಸನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಕಾಲೇಜ್ ಕಡೆಯಿಂದ ನನ್ನ ಕ್ಲಾಸ್ಮೇಟ್ಸ್ ಜೊತೆ ಮತ್ತು ನಮ್ಮ ಟೀಚರ್ ಜೊತೆ ನಾವು ಆ್ಯಸ್ ಅ ಅಗ್ರಿಕಲ್ಚರಲ್ ಮೈಕ್ರೋಬಯಾಲಜಿ ಸ್ಟೂಡೆಂಟ್ ಇಂಡಸ್ಟ್ರಿಯಲ್ ವಿಸಿಟಿಗೋಸ್ಕರ ಜಿ ಕೆ ವಿ ಕೆಗೆ ಬಂದಿದ್ದೀವಿ, ವಿಚ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಆರ್ ಎಕ್ಸ್ಪೆರಿಮೆನ್ಷಿಯಲ್ ಲರ್ನಿಂಗ್. ಜಿ ಕೆ ವಿ ಕೆ ಲೊಕೇಟ್ ಆಗಿರೋದು ಯಲಹಂಕ, ಬ್ಯಾಂಗ್ಳೂರ್. GKVK is the main campus of the University of Agricultural Sciences. GKVK ಕ್ಯಾಂಪಸ್ ಏನಿದೆ ಇದು ಸುಮಾರು 1320 ಎಕರ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಟೀಚಿಂಗ್ ಡಿಪಾರ್ಟ್ಮೆಂಟ್ಸನ್ನು ನೋಡ್ಬೋದು, ರಿಸರ್ಚ್ ಸ್ಟೇಷನ್, ಲ್ಯಾಬೊರೇಟರಿ, ಹಾಸ್ಟೆಲ್ಸ್ ಆ್ಯಂಡ್ ಸೀಡ್ ಪ್ರೊಡಕ್ಷನ್ ಯೂನಿಟ್ಸ್ಗಳನ್ನೆಲ್ಲ ನಾವು ನೋಡಿದ್ವಿ. This campus is well known for its academic excellence in agriculture. ಸೊ ಇದು ನಮಗೆ UG, PG, PhD ಪ್ರೋಗ್ರಾಮ್ ಇನ್ ಅಗ್ರಿಕಲ್ಚರ್, ಅಗ್ರಿ ಬಿಸ್ನೆಸ್, ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಇವೆಲ್ಲ ಕೋರ್ಸಸ್ಸನ್ನು ಕೂಡ ಆಫರ್ ಮಾಡುತ್ತೆ. ಅಕಾಡೆಮಿಕ್ಸನ್ನು ಬಿಟ್ಟರೆ ಜಿ ಕೆ ವಿ ಕೆಲಿ ತುಂಬಾ ಬಯೋಡೈವರ್ಸಿಟಿ ಇದೆ. ಸೊ ಜಿ ಕೆ ವಿ ಕೆ ಬೋತ್ ಎಜುಕೇಷ್ನಲ್ ಆ್ಯಂಡ್ ಎಕೊಲಾಜಿಕಲ್ ಲ್ಯಾಂಡ್ಮಾರ್ಕ್ ಇನ್ ಬ್ಯಾಂಗ್ಳೂರ್ ಅಂತಲೂ ನಾವು ಕರಿತೀವಿ. ಇಲ್ಲಿಗೆ ಬಂದಿರೋ ಅಂತಹ ಮೇನ್ ಉದ್ದೇಶ ಏನು ಅಂತ ಅಂದರೆ ನಾವು ಥಿಯರಿಯಲ್ಲಿ ಏನೇನೆಲ್ಲ ಓದ್ತೀವೋ ಅದನ್ನು ಪ್ರಾಕ್ಟಿಕಲ್ಲಾಗಿ ಕಲಿಯೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಫಸ್ಟು ನಾವು ಬಂದಿದ್ದು ಸ್ಪಾನ್ ಪ್ರೊಡಕ್ಷನ್ ಯೂನಿಟಿಗೆ. ಸ್ಪಾನ್ ಪ್ರೊಡಕ್ಷನ್ ಏನಿದೆ ಮಶ್ರೂಮ್ ಕಲ್ಟಿವೇಷನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಅದನ್ನು ಯಾವ ರೀತಿ ಲ್ಯಾಬೊರೇಟರೀಸಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಮಗೆ ಸ್ಟಾಫ್ ಮೆಂಬರ್ಸ್ ಏನಿದ್ದಾರೆ ವರ್ಕ್ ಮಾಡ್ತಾ ಇರೋರು ಜಿ ಕೆ ವಿ ಕೆಯಲ್ಲಿ ಅವರು ನಮಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮಶ್ರೂಮಲ್ಲಿ 2 ಭಾಗಗಳಿರುತ್ತೆ. ಒಂದು ಮೇಲ್ಗಡೆ ಕಾಣುವಂತಹ ಅಂಬ್ರೆಲಾ ಶೇಪಿನ ಭಾಗ ಮತ್ತು ಕೆಳಗಡೆ ಕಾಣುವಂತಹ ಸ್ಟಾಕ್ ಶೇಪಿನ ಭಾಗ. ಇವೆರಡು ಮಧ್ಯದಲ್ಲಿರುವಂತಹ ಒಂದು ಟಿಶ್ಯೂನ ಎಸೆಪ್ಟಿಕ್ ಕಂಡೀಷನಲ್ಲಿ ಇವರು ತಗೋತಾರೆ. ಎಸೆಪ್ಟಿಕ್ ಕಂಡೀಷನ್ ಇಸ್ ನಥಿಂಗ್ ಬಟ್ ದ ಎನ್ವಿರಾನ್ಮೆಂಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಕೈಂಡ್ ಆಫ್ ಮೈಕ್ರೋಬ್ಸ್. ಇವಾಗ ತಗೊಂಡಿರುವಂತಹ ಟಿಶ್ಯೂನ ಪೊಟ್ಯಾಟೊ ಡೆಸ್ಟ್ರೋಸ್ ಅಗಾರ್ ಮೀಡಿಯಮ್ ಮೇಲೆ ಪ್ಲೇಸ್ ಮಾಡ್ತಾರೆ. ಪೊಟ್ಯಾಟೊ ಡೆಸ್ಟ್ರಾಸ್ ಅಗಾರ್ ಮೀಡಿಯಾನ ಪ್ರಿಪೇರ್ ಮಾಡೋದಕ್ಕೆ ಫಸ್ಟು ನಾವು ಪೊಟ್ಯಾಟೋಸ್ನ ಕ್ಲೀನಾಗಿ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಅದರಿಂದ ಲಿಕ್ವಿಡನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಕಾಂಪೋಸಿಷನ್ ಆಫ್ ಡೆಕ್ಸ್ಟ್ರಾಸ್ ಹಾಕಿ
ಅಗಾರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಆಟೋಕ್ಲೇವಿಗೆ ಇಕ್ಬೇಕು. ಆಟೋಕ್ಲೇವ್ ಆದ ನಂತರ ಅದನ್ನು ನಾವು ಎಸೆಪ್ಟಿಕ್ ಎನ್ವಿರಾನ್ಮೆಂಟಲ್ಲಿ ಪೆಟ್ರಿ ಪ್ಲೇಟ್ಸನ್ನ ತಗೊಂಡು ಆ ಪೆಟ್ರಿ ಪ್ಲೇಟ್ಸ್ಗೆ ಮೀಡಿಯಾ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕಿಂತ ಮುಂಚೆ ಪೋರ್ ಮಾಡಿ ಅದನ್ನು ಸೊಲಿಡಿಫೈ ಆಗೋದಕ್ಕೆ ಬಿಡಬೇಕು. ಸೊ ಈ ಥರ ಮಾಡೋದ್ರಿಂದ PDA ಅಗಾರ್ ಮೀಡಿಯಾ ರೆಡಿ ಆಗುತ್ತೆ. ಮಶ್ರೂಮ್ ಮಧ್ಯದ ಭಾಗದಿಂದ ತಗೊಂಡಿರುವಂತಹ ಟಿಶ್ಯೂನ ನಾವು ಈ ಅಗಾರ್ ಪ್ಲೇಟ್ ಮೇಲೆ ಪ್ಲೇಸ್ ಮಾಡಿ 1 ವಾರ ಬಿಟ್ಟಾದಮೇಲೆ ನಾವು ಕಾಟನಿ ಗ್ರೋತನ್ನು ಅಬ್ಸರ್ವ್ ಮಾಡ್ಬೋದು, ವಿಚ್ ಈಸ್ ಬೇಸಿಕಲಿ ದ ಫಂಗೈ. ಈ ಕಾಟನಿ ಟಿಶ್ಯೂನ ನಾವು ಒಂದು ಸಬ್ಸ್ಟ್ರೇಟ್ ಮೇಲೆ ಪ್ಲೇಸ್ ಮಾಡ್ತೀವಿ. ಆ ಸಬ್ಸ್ಟ್ರೇಟ್ ಬಂದು ಸೋರ್ಗಮ್ ಸೀಡ್ಸ್. ಈ ಸೋರ್ಗಮ್ ಸೀಡ್ಸನ್ನು ನಾವು ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಶಿಯಂ ಸಲ್ಫೇಟ್ ಜೊತೆ ಟ್ರೀಟ್ ಮಾಡಿರ್ತೀವಿ. ಎಂದಕ್ಕೆ ನಾವು ಇದನ್ನು ಟ್ರೀಟ್ ಮಾಡಬೇಕು ಅಂತ ಅಂದರೆ ಇದು pHನ್ನು ಮೇಂಟೈನ್ ಮಾಡುತ್ತೆ. ಅದಾದ ನಂತರ ಇದನ್ನು ನಾವು 5 to 7 days ಇನ್ಕ್ಯುಬೇಟ್ ಮಾಡಬೇಕಾಗತ್ತೆ. ಇದನ್ನು ನಾವು ಒಂದು ಬಾಟಲಲ್ಲಿ ಇನ್ಕ್ಯುಬೇಟ್ ಮಾಡಬೇಕು. ಇನ್ಕ್ಯುಬೇಷನ್ ಪೀರಿಯಡ್ ಆದಮೇಲೆ ಮದರ್ ಟಿಶ್ಯೂ ಸ್ಪಾನು ಪ್ರೊಡ್ಯೂಸ್ ಆಗಿರುತ್ತೆ. ಆ ಮದರ್ ಟಿಶ್ಯೂ ಸ್ಪಾನನ್ನು ನಾವು ಪಾಲಿಥಿನ್ ಬ್ಯಾಗ್ ಒಳಗಡೆ ಪ್ಲೇಸ್ ಮಾಡಿ 10 to 15 days ಇನ್ಕ್ಯುಬೇಟ್ ಮಾಡಿದ್ರೆ ಸ್ಪಾನ್ ಪ್ರೊಡ್ಯೂಸ್ ಆಗಿರುತ್ತೆ. ದಿಸ್ ಈಸ್ ಹೌ ಸ್ಪಾನ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಲ್ಯಾಬೊರೇಟರೀಸ್. ನೆಕ್ಸ್ಟು ನಾವು ಬಂದಿದ್ದು ಬಯೋಫರ್ಟಿಲೈಸರ್ ಪ್ರೊಡಕ್ಷನ್ ಯೂನಿಟ್. ಬಯೋಫರ್ಟಿಲೈಸರ್ಸ್ ಏನಿದೆ, ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಂಟೈನಿಂಗ್ ದ ಹೆಲ್ತ್ ಆಫ್ ದಿ ಪ್ಲಾಂಟ್. ಬಯೋಫರ್ಟಿಲೈಸರ್ಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ, ವಿ ಯೂಸ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಇನ್ಸ್ಟೆಡ್ ಆಫ್ ಕೆಮಿಕಲ್ಸ್ ವಿಚ್ ಆರ್ ಹಾರ್ಮ್ಫುಲ್ ಟು ದಿ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ದಿ ಸೀಡ್ಸ್. ಕೆಮಿಕಲ್ ಫರ್ಟಿಲೈಸರನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಬೇರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ, ವಿಚ್ ಮಸ್ಟ್ ಬಿ ರಿಪ್ಲೇಸ್ಡ್ ಬೈ ದಿ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ದಟ್ ಈಸ್ ನಥಿಂಗ್ ಬಟ್ ಬಯೋಫರ್ಟಿಲೈಸರ್ಸ್. ಬಯೋಫರ್ಟಿಲೈಸರ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಬಂದು ಮೋಸ್ಟ್ಲಿ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಆಗಿರುತ್ತೆ. ಸೊ ಬ್ಯಾಕ್ಟೀರಿಯಾದಲ್ಲಿ ಅಜಿಟೋಬ್ಯಾಕ್ಟರ್ ಇದು ವೆರಿ ಅಬಂಡೆಂಟ್ ಬ್ಯಾಕ್ಟೀರಿಯಾ. ರೈಸೋಬಿಯಮ್ ವಿಚ್ ಇಸ್ ಫೌಂಡ್ ಇನ್ ದ ಲೆಗ್ಯುಮಿನಸ್ ಪ್ಲಾಂಟ್. Then we come across Azospirillum which is found in the monocot and cereal crops. Then we have the phosphate solubilizing bacteria like Bacillus and Pseudomonas. Then we have phosphate solubilizing fungi like Penicillium and Aspergillus. We use certain plant growth promoting rhizobacteria like Pseudomonas and Trichoderma. ಈ ಬ್ಯಾಕ್ಟೀರಿಯಾ ಇನ್ಆರ್ಗ್ಯಾನಿಕ್ ಫಾಸ್ಫೇಟನ್ನು ಆರ್ಗ್ಯಾನಿಕ್ ಫಾಸ್ಫರಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಗ್ರೋತ್ ಪ್ರಮೋಟರ್ ಆ್ಯಸ್ ವೆಲ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ ಆಗೋ ಕೂಡ ವರ್ಕ್ ಮಾಡುತ್ತೆ. ಇದು ರೂಟ್ ಬಾಂಡ್ ಡಿಸೀಸಸನ್ನು ಕಂಟ್ರೋಲ್ ಮಾಡುತ್ತೆ. ಕೆಲವೊಂದು ಬಯೋಫರ್ಟಿಲೈಸರ್ಸಲ್ಲಿ ನಾವು ವ್ಯಾಮನ್ನು ಯೂಸ್ ಮಾಡ್ತೀವಿ. ವ್ಯಾಮ್ ಅಂತ ಅಂದರೆ ವೆಸಿಕ್ಯುಲಾರ್ ಅರ್ಬೆಸಿಕ್ಯುಲಾರ್ ಮೈಕೋರೈಸಾ. ಇದು ಕೂಡ ಫಂಗೈಯೇ, ಬಟ್ ಇದಕ್ಕೆ ಸಿಂಬಯೋಟಿಕ್ ಅಸೋಸಿಯೇಷನ್ ಇರುತ್ತೆ. ಯಾವುದ್ರ ಜೊತೆಗೆ ಅಂತ ಅಂದರೆ ಹೈಯರ್ ಪ್ಲಾಂಟ್ ರೂಟ್ಸ್ ಜೊತೆಗೆ ಇದಕ್ಕೆ ಸಿಂಬಯೋಟಿಕ್ ಅಸೋಸಿಯೇಷನ್ ಇರುತ್ತೆ. ಸೊ ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. ಯೂಶ್ವಲಿ ನಾವು ಕೋಕೋನಟ್ ಶೆಲ್ ಆ್ಯಸ್ ವೆಲ್ ಆಸ್ ಅರೇಕಾದಲ್ಲಿ ನಾವು ವ್ಯಾಮನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದರಲ್ಲಿ ನಾವು ಮೇನಾಗಿ ಸೀಡ್ ಡೆವಲಪ್ಮೆಂಟ್, ಕ್ವಾಲಿಟಿ ಸೀಡ್ ಟೆಸ್ಟ್ ಮೇಲೆ ಫೋಕಸ್ ಮಾಡ್ತೀವಿ. ಸೀಡ್ ಟೆಸ್ಟಲ್ಲಿ ನಾವು ಫಿಸಿಕಲ್ ಪ್ಯೂರಿಟಿ, ಜೆನೆಟಿಕ್ ಪ್ಯೂರಿಟಿ, ಸೀಡ್ ಮಾಯ್ಶ್ಚರ್ ಕಂಟೆಂಟ್, ಜರ್ಮಿನೇಷನ್ ಟೆಸ್ಟ್, ಸೀಡ್ ಹೆಲ್ತ್ ಟೆಸ್ಟ್ ಇವೆಲ್ಲನೂ ಕೂಡ ಪರ್ಫಾರ್ಮ್ ಮಾಡ್ತೀವಿ. ಫಿಸಿಕಲ್ ಪ್ಯೂರಿಟಿ ಸೀಡ್ ಟೆಸ್ಟಲ್ಲಿ ನಾವು ಪ್ಯೂರ್ ಸೀಡ್ಸನ್ನು ಇನ್ನರ್ಟ್ ಮಟೀರಿಯಲ್ ಮತ್ತು ಡ್ಯಾಮೇಜ್ ಸೀಡ್ಸಿಂದ ಸೆಪ್ರೇಟ್ ಮಾಡ್ತೀವಿ. ಜೆನೆಟಿಕ್ ಪ್ಯೂರಿಟಿನ ಡಿಟರ್ಮೈನ್ ಮಾಡೋದಕ್ಕೆ ನಾವು SNP ಮಾರ್ಕರನ್ನು ಯೂಸ್ ಮಾಡ್ತೀವಿ, ಜೆಲ್ ಎಲೆಕ್ಟ್ರೋಫೋರೆಸಿಸನ್ನು ಯೂಸ್ ಮಾಡ್ತೀವಿ ಆ್ಯಂಡ್ SSR ಮಾರ್ಕರನ್ನು
ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾವು ಪರ್ಫಾರ್ಮ್ ಮಾಡೋದು ಸೀಡ್ ಮಾಯ್ಶ್ಚರ್ ಕಂಟೆಂಟ್. ಪ್ರತಿಯೊಂದು ಸೀಡಿಗೂ ಕೂಡ ತನ್ನದೇ ಆದಂತಹ ಮಾಯ್ಶ್ಚರ್ ಕಂಟೆಂಟನ್ನು ಅದು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಒಂದು ಸೀಡಿಂದ ಇನ್ನೊಂದು ಸೀಡಿಗೆ ಮಾಯ್ಶ್ಚರ್ ಕಂಟೆಂಟು ವೇರಿ ಆಗುತ್ತೆ. ಸೊ ವೆಜಿಟೇಬಲಲ್ಲಿ ಇರಬೇಕಾಗಿರುವಂತಹ ಮಾಯ್ಶ್ಚರ್ ಕಂಟೆಂಟ್ ಬಂದು 5%ಗಿಂತ ಕಮ್ಮಿ ಇರಬೇಕು. ಸೀರಿಯಲ್ಸ್ಗಳಲ್ಲಿ 10% to 15% ಇರುತ್ತೆ. ವೆರಾಸ್ ಪಲ್ಸಸಲ್ಲಿ 5% ಆಫ್ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಜರ್ಮಿನೇಷನ್ ಟೆಸ್ಟನ್ನು ಪರ್ಫಾರ್ಮ್ ಮಾಡೋದಕ್ಕೆ ಜರ್ಮಿನೇಷನ್ ಶೀಟನ್ನು ಯೂಸ್ ಮಾಡ್ತೇವೆ. ಜರ್ಮಿನೇಷನ್ ಶೀಟಲ್ಲಿ ಟಾಕ್ಸಿಸಿಟಿ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಒಂದು ಸ್ಮಾರ್ಟ್ ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಏನು ಅಂತ ಅಂದರೆ, ಜರ್ಮಿನೇಷನ್ ಶೀಟ್ ಮೇಲೆ ಯಾವಾಗ ನಾವು ಆನಿಯನ್ ಸೀಡ್ಸನ್ನು ಪ್ಲೇಸ್ ಮಾಡ್ತೀವೋ ಆವಾಗ ಕಲರ್ ಚೇಂಜ್ ಆದರೆ ಟಾಕ್ಸಿಸಿಟಿ ಆ ಜರ್ಮಿನೇಷನ್ ಶೀಟಲ್ಲಿದೆ ಅಂತ ಕನ್ಫರ್ಮ್ ಆಗುತ್ತೆ. ಇನ್ ಕೇಸ್ ಕಲರ್ ಏನಾದರೂ ಚೇಂಜ್ ಆಗಲಿಲ್ಲ ಅಂತ ಅಂದರೆ ಜರ್ಮಿನೇಷನ್ ಶೀಟಲ್ಲಿ ಟಾಕ್ಸಿಸಿಟಿ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಈ ಕ್ರೈಟೀರಿಯದ ಮೇಲೇ ಜರ್ಮಿನೇಷನ್ ಟೆಸ್ಟನ್ನು ಈ ಜರ್ಮಿನೇಷನ್ ಶೀಟ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಫಾರ್ಮರ್ಸಿಗೆ ನಾವು ಸೀಡನ್ನು ಸೆಲ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಸೀಡ್ ಹೆಲ್ತ್ ಟೆಸ್ಟನ್ನು ಪರ್ಫಾರ್ಮ್ ಮಾಡ್ತೀವಿ. ಸೊ ಈ ಟೆಸ್ಟ್ ಮಾಡೋದ್ರಿಂದ ಸೀಡ್ ಹೆಲ್ತಿಯಾಗಿದೆಯಾ ಅಥವಾ ಯಾವುದಾದ್ರೂ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಅಫೆಕ್ಟ್ ಆಗಿದೆಯಾ ಅಂತ ನಾವು ತಿಳ್ಕೊಬೋದು. ಸೀಡ್ ಹೆಲ್ತನ್ನು ಅಫೆಕ್ಟ್ ಮಾಡೋ ಅಂತಹ ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ ಬಂದು ಕಾಮನ್ಲಿ ವೈರಸ್ ಆಗಿರುತ್ತೆ. ವೈರಸ್ಸಲ್ಲಿ 2 ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಒಂದು RNA ಮತ್ತು ಇನ್ನೊಂದು DNA. RNA ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದಕ್ಕೆ QPCRನ್ನು ಮಾಡ್ತೀವಿ, ಇಲ್ಲ ಅಂತಂದರೆ RT-PCR ಮಾಡ್ತೀವಿ. DNAಗೆ ನಾವು ಜನರಲ್ PCR ಪರ್ಫಾರ್ಮ್ ಮಾಡ್ತೀವಿ. ಫಂಗೈನ ಟೆಸ್ಟ್ ಮಾಡೋದಕ್ಕೆ ನಾವು ಬ್ಲಾಟರ್ ಪೇಪರ್ ಮೆಥಡ್ ಮತ್ತು ಅಗಾರ್ ಪ್ಲೇಟ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸೀಡಲ್ಲಿ ಒಂಚೂರು ಮೈಕ್ರೋ ಆರ್ಗ್ಯಾನಿಸಮ್ ಇಲ್ದಲೇ ಇರೋ ಥರ ನಾವು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ದೇರ್ ಆರ್ ಸರ್ಟೆನ್ ಮೈಕ್ರೋಬ್ಸ್ ವಿಚ್ ಆರ್ ಕಾಮನ್ಲಿ ಪ್ರೆಸೆಂಟ್, ಬಟ್ ಅದು ಯಾವುದೇ ಥರ ಸೀಡಿಗೆ ಹಾರ್ಮ್ ಮಾಡಲ್ಲ. ಸೊ ದೋಸ್ ಕೈಂಡ್ ಆಫ್ ಮೈಕ್ರೋಬ್ಸ್ ಆರ್ ಅಲೌಡ್. ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಲಂಚ್ ಟೈಮ್ ಆಗ್ತಾ ಬಂತು. ಸೊ ಇವಾಗ ಲಂಚ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡೋಕ್ಕೆ ಬಂದಾಗ ಬಿಡಲಿಲ್ಲ ಆಯಿತಾ, ಅವರು ಫೋನು ಸೀಸ್ ಆಗಿಬಿಡುತ್ತೆ ಅದು ಇದು ಅಂದ್ಬಿಟ್ರು. ಈಗ ನೋಡು ಎಷ್ಟು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಿದ್ದೆ. ಅಕ್ಕ ಇವತ್ತು ಫುಲ್ ಸಿನ್ಸಿಯರ್ ಆಗಿಬಿಟ್ಟು ಹೇಳ್ತಾ ಇದ್ದೆ, ಬರ್ಕೋತಾ ಇದ್ದಾಳೆ. ಹೇಳಪ್ಪ ತಲೆ ಏನೂ ಇಲ್ಲ, ನಾನು ಏನೂ ಹೇಳಿಲ್ಲ. ಅವಳು ವಿಡಿಯೋ ಬಿಸಿಲಿದ್ದಾಳೆ. ಸೊ ನಾನು ಒಬ್ಬಳೇ ಮಾತಾಡಬೇಕು ಇವಾಗ. ಎಲ್ಲ ಇವಾಗ ಮೇನ್ ಕ್ಯಾಂಪಸ್ ಒಳಗಡೆ ಮಾತ್ರನೇ ವಿಡಿಯೋ ಮಾಡೋದಕ್ಕೆ ಅಲೌ ಮಾಡಿದ್ದು. ಔಟ್ಸೈಡ್ ದಿ ಕ್ಯಾಂಪಸ್ ಹೊರಗಡೆ ಎಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಆ್ಯಂಡ್ ವಿಡಿಯೋ ಮಾಡೋದಕ್ಕೆ ಅಲೌವು ಕೂಡ ಮಾಡಿರಲಿಲ್ಲ. ಬಟ್ ಸ್ಟಿಲ್ ನನಗೆ ಎಲ್ಲೆಲ್ಲ ವಿಡಿಯೋ ಮಾಡೋದಕ್ಕಾಯಿತು ಅಲ್ಲೆಲ್ಲ ಕೂಡ ವಿಡಿಯೋನ ಮಾಡಿದ್ದೀನಿ. ಸೊ ದ್ಯಾಟ್ ನಿಮಗೂ ಕೂಡ ಈ ವಿಡಿಯೋದಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಇದರಿಂದ ಏನಾದರೂ ಒಂದು ಕಲಿತೀರಾ. ಫಸ್ಟ್ ನಾವು ಹೋಗಿದ್ದು ಸ್ಪಾನ್ ಪ್ರೊಡಕ್ಷನ್ ಯೂನಿಟಿಗೆ. ಅದಾದ ನಂತರ ನಾವು ಬಯೋ ಫರ್ಟಿಲೈಸರ್ ಪ್ರೊಡಕ್ಷನಿಗೆ ಹೋದ್ವಿ. ಸೊ ಅಲ್ಲೆಲ್ಲ ಕೂಡ ಕ್ಲೀನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಾವು ಮೋಸ್ಟ್ ಪ್ರಾಬಬ್ಲಿ 2 to 2.5 hour ಅದೇ ಯೂನಿಟಲ್ಲಿ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಸೀಡ್ ಟೆಕ್ನಾಲಜಿ ಆ್ಯಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಲ್ಯಾಬೊರೇಟರಿಗೆ ಹೋಗೋಣ ಅಂತ ಹೇಳಿ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಎಂಟರ್ ಆಗಬೇಕು ಕ್ಯಾಂಪಸ್ ಒಳಗಡೆ. ಸೊ ಇಲ್ಲಿ ನಮಗೆ ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಟ್ರು. ಸೀಡ್ ಸೈನ್ಸ್ ಆ್ಯಂಡ್ ಡೆವಲಪ್ಮೆಂಟನ್ನು ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕಿಂತ ಮುಂಚೆ ಥಿಯರಿಟಿಕಲ್ ಆಗಿ ಎಲ್ಲನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಕಂಟಿನ್ಯೂಸ್ ಆಗಿ ಲೆಕ್ಚರ್ಸ್ಗಳನ್ನ ಕೇಳಿಸ್ಕೊಂಡು ತುಂಬಾ ಸುಸ್ತಾಗಿತ್ತು. ಆಲ್ಮೋಸ್ಟ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಟಯರ್ಡ್ ಆಗಿ ಮಲ್ಕೊಂಡು ಬಿಟ್ಟಿದ್ರು. ಸೊ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಇಕ್ಕಿದ್ರು, ನೀವು ನೋಡ್ತಿರ್ಬೋದು. ಆ್ಯಂಡ್ ನಾನೆಲ್ಲನೂ ಕೂಡ ಪ್ರತಿಯೊಂದು ಕಡೆ ಅವ್ರು ಏನೇನೆಲ್ಲ ಹೇಳ್ತಾರೆ ಎಲ್ಲದ್ರದ್ದು ಕ್ಲೀನಾಗಿ ನೋಟ್ಸನ್ನು ಬರ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೆ. ಸೊ ದ್ಯಾಟ್ ನನಗೆ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾರೆಲ್ಲ
ಇವತ್ತು ಈ GK-VKಗೆ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ, ಅವ್ರು ಎಲ್ಲರಿಗೂ ಕೂಡ ಎಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಮ್ಮ ಕಾಲೇಜ್ ಕಡೆಯಿಂದ ಇಲ್ಲಿಗೆ ಇಂಡಸ್ಟ್ರಿಯಲ್ ವಿಸಿಟಿಗೆ ಬಂದಿದ್ವಿ ಅನ್ನೋ ಒಂದು ಪ್ರೂಫಿಗೋಸ್ಕರ ಇವಾಗ ಫೋಟೋಸ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಜಿಯೋ ಟ್ಯಾಗ್ ಫೋಟೋಸ್ಗಳನ್ನೆಲ್ಲ ತೊಗೊಂಡು ಊಟದ ಟೈಮ್ ಆಗಿತ್ತು ಅಂತ ಹೇಳಿ ನಾವು ಕ್ಯಾಂಟೀನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಕ್ಯಾಂಟೀನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅವೈಲೇಬಲ್ ಆಗಿರುವಂತಹ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಈ ಕ್ಯಾಂಟೀನನ್ನು ನೋಡಿಕೊಂಡು ನಾನು ನಮ್ಮ ಕ್ಯಾಂಟೀನ್ ಅಷ್ಟು ಚೆನ್ನಾಗಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ನಾನು ವರ್ಮಿ ಕಂಪೋಸ್ಟ್ ಏರಿಯಾಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಇವಾಗ ನಾವು ವರ್ಮಿ ಕಂಪೋಸ್ಟನ್ನು ನೋಡೋದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ವರ್ಮಿ ಕಂಪೋಸ್ಟ್ ಏರಿಯಾಗೆ ಬಂದಿದ್ದೀವಿ. ಸೊ ವೆದರ್ ಬಂದು ಮಳೆ ಬರ್ತಾ ಇತ್ತು. ಸೊ ಗ್ರೀನರೀಸ್ ಎಲ್ಲ ಇದ್ದಿದ್ದರಿಂದ ತುಂಬ ಒಳ್ಳೆ ಎನ್ವಿರಾನ್ಮೆಂಟ್ ಇತ್ತು, ಫ್ರೆಶ್ ಫೀಲಿಂಗ್ ಆಗ್ತಾ ಇತ್ತು. ಸೊ ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಇದ್ದೀನಿ ಅನ್ನೋ ಒಂದು ಫೀಲೇ ಆಗ್ತಿರಲಿಲ್ಲ, ಎಲ್ಲೋ ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು. ಸೊ ಫೈನಲಿ ವಿ ಆರ್ ಇನ್ ದಿಸ್ ಏರಿಯಾ. ಸೊ ಇಲ್ಲಿ ವರ್ಮಿ ಕಂಪೋಸ್ಟಿಂಗನ್ನು ಮಾಡ್ತಾರೆ. ಸೊ ವರ್ಮಿ ಕಂಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಾಂಪೋಸ್ಟ್ ಅಂದರೆ ಏನು, ಕಾಂಪೋಸ್ಟ್ ಏನಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಕಂಪೋಸ್ಟ್ ಆಗಿರ್ಬೋದು, ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಇದೆಲ್ಲನೂ ಕೂಡ ನಾವು ಮಾಡೋದು ಏನಕ್ಕೆ ಅಂತ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ. ಕಂಪೋಸ್ಟನ್ನು ಮತ್ತು ವರ್ಮಿ ಕಂಪೋಸ್ಟನ್ನು ನಾವು ಒಂದು ಪಿಟ್ ಸಿಸ್ಟಮಲ್ಲಿ ಮಾಡ್ತೀವಿ. ಸೊ ಇದನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ಫಾರ್ಮ್ ವೇಸ್ಟು, ಕಿಚನ್ ವೇಸ್ಟ್ ಎಲ್ಲ ತೊಗೊಂಡು ಬಂದು ಅದನ್ನು ಬಾಟಮ್ ಲೇಯರಿಗೆ ಹಾಕಿ ಅದ್ರ ಮೇಲ್ಗಡೆ ಸಾಯಿಲ್ ಹಾಕಿ ಅದೇ ಥರ ಮಲ್ಟಿಪಲ್ ಲೇಯರ್ಸನ್ನು ಮಾಡಿ ಅದನ್ನು 15 ಡೇಸ್ಗೆ ಒಂದು ಸತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನು ಮಂತಿಗೆ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಫಾರ್ಮ್ ಆಗುತ್ತೆ. ವೆರಾಸ್ ವರ್ಮಿ ಕಂಪೋಸ್ಟಿಂಗಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ಅರ್ಥ್ವಾಮನ್ನು ಡಿಕಂಪೋಸರ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದೇ ವರ್ಮಿ ಕಂಪೋಸ್ಟ್ಗೂ ಮತ್ತು ನಾರ್ಮಲ್ ಕಂಪೋಸ್ಟ್ಗೂ ಇರುವಂತಹ ಡಿಫ್ರೆನ್ಸು. ವರ್ಮಿ ಕಂಪೋಸ್ಟಿಂಗ್ ಮಾಡೋದಕ್ಕೆ ನಾವು ಅರ್ಥ್ವಾಮ್ಸನ್ನು ಯೂಸ್ ಮಾಡ್ತೀವಿ. ಸೊ ಇದು ಡಿಕಂಪೋಸರ್ಸ್ ಆಗಿ ಹ್ಯಾಕ್ಟ್ ಮಾಡುತ್ತೆ, ಫಾರ್ಮರ್ಸ್ ಫ್ರೆಂಡ್ ಅಂತಲೇ ಕರಿತೀವಿ, ಸಾಯಿಲನ್ನು ಎನ್ರಿಚ್ ಮಾಡುತ್ತೆ. ಸೊ ಇನಿಷಿಯಲಿ ನಾವೇನು ಮಾಡ್ತೀವಿ, ಟರ್ನ್ ಮಾಡೋದ್ರ ಮುಖಾಂತರ ಈಟನ್ನು ಡೆವಲಪ್ ಮಾಡ್ತೀವಿ. ಸೊ ಅದರಿಂದ ಡಿಕಂಪೋಸಿಷನ್ ಇನ್ಕ್ರೀಸ್ ಆಗುತ್ತೆ. ಕಂಪೋಸ್ಟ್ ಅಂತ ಅಂದರೆ ಏನು, ಇಟ್ಸ್ ಅ ಫೈನ್ ಪೌಡರ್ ಲೈಕ್ ಸ್ಟ್ರಕ್ಚರ್. ವರ್ಮಿ ಕಂಪೋಸ್ಟು ಫರ್ಟಿಲಿಟಿ ಮತ್ತು ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಇಲ್ಲಿರುವಂತಹ ವರ್ಮಿ ಕಂಪೋಸ್ಟ್ ಪಿಟ್ಟು 8 ಫೀಟ್ ಲೆಂತಲ್ಲಿದೆ ಆ್ಯಂಡ್ 3 ಫೀಟ್ ಡೆಪ್ತಲ್ಲಿದೆ. ಸೊ ನಾವಿಲ್ಲಿ ಕೌ ಡಂಗ್ ಸ್ಲರಿನ ಯೂಸ್ ಮಾಡ್ತೀವಿ, ವಿಚ್ ಇಸ್ ಅ ಸೋರ್ಸ್ ಆಫ್ ಫುಡ್ ಫಾರ್ ಮೈಕ್ರೋಬ್ಸ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಎನ್ಹ್ಯಾನ್ಸ್ ದ ಡಿಕಂಪೋಸಿಷನ್. ಫೈನಲಿ GK-VK ಎಲ್ಲ ಮುಗಿದು ವಾಪಸ್ ಹೋಗಬೇಕು ಅಂತ ಹೊರಟಿದ್ದೀವಿ. ನಮ್ಮ ಬಸ್ಸಲ್ಲಿ ಇಷ್ಟೆಲ್ಲ ಜನ ಕೂತಿದ್ದಾರೆ, ಎಲ್ಲ ನಮ್ಮದೇ ಕ್ಲಾಸ್ಮೇಟ್ಸ್. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ 95% ಆಫ್ ದಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ಕನ್ವೆ ಮಾಡಿದ್ದೀನಿ. ವೆರಾಸ್ 5% ಆಫ್ ದಿ ಇನ್ಫಾರ್ಮೇಷನ್ ಏನಿದೆ ಅದು ತುಂಬಾ ಡ್ರೈ ಆಗಿರೋದ್ರಿಂದ ಡೆಫಿನೆಟ್ಲಿ ನಮಗೆ ಕೇಳೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ ಅಟ್ ದಿಸ್ ಮೂಮೆಂಟ್ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನು ಕೂಡ 100% ಫೋಕಸಿಂದ ಕೇಳಿಸ್ಕೊಂಡಿಲ್ಲ. ಸೊ ಎಷ್ಟನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಎಷ್ಟನ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇಸ್ ವೆರಿ ಇನ್ಫಾರ್ಮೇಟಿವ್, ಮೇಕ್ ಶ್ಯೂರ್ ಯು ಶೇರ್ ದಿಸ್ ವಿಡಿಯೋ ಸೊ ದ್ಯಾಟ್ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ದಟ್ಸ್ ಆಲ್ ಇಸ್ ಫಾರ್ ಟುಡೇಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್.